ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲ, ನಾನು ಎಷ್ಟೇ ಪ್ರಯತ್ನ ಪಟ್ಟರು ನನಗಿದನ್ನು ತಡ್ಕೊಳಕ್ ಆಗ್ತಿಲ್ಲ. ನಾನು ಅವ್ರನ್ನ ಎಷ್ಟೊಂದು ನಂಬಿದ್ದೆ. ಅವ್ರ ಜೊತೆ ಹೆಂಗಿರ್ಬೇಕು ಹಂಗಿರ್ಬೇಕು ಅಂತ ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದ್ದೆ. ಆದ್ರೆ ಅವರು ನನ್ಗೆಷ್ಟು ಮೋಸ ಮಾಡ್ಬಿಟ್ರು. ನನ್ಗೇನ್ ಕಮ್ಮಿ ಆಗೈತೆ? ಅವ್ರನ್ನ ಅಷ್ಟೊಂದು ಪ್ರೀತಿ ಮಾಡಲ್ವಾ? ಇನ್ನೇನ್ ಬೇಕು? ಮೋಸ ಮಾಡುವಂಥದ್ದು ಏನಿತ್ತು? ನಾನು ಏನ್ ಅನ್ಯಾಯ ಮಾಡಿದ್ದೆ ಅವರಿಗೆ? ನಾನು ಅವ್ರನ್ನ ನಂಬಿದ್ದೆ ತಪ್ಪಾಗೋಯ್ತು. ಹಾಗಾದ್ರೆ ನಾನ್ ಮಾಡಿರೋ ತಪ್ಪಾದ್ರೂ ಏನು? ಯಾವ ತಪ್ಪಿಗೆ ನನಗೆ ಶಿಕ್ಷೆ? ಮಲಿ, ಹೇ ಮಧ್ಯರಾತ್ರಿ ಮಲ್ಗದ್ ಬಿಟ್ಟು ಈ ತರ ಎತ್ ಕೂತ್ಕೊಂಡು ಅಳ್ತಾ ಇದೆಯಲ್ಲ, ಯಾಕೆ? ಏನಾಯ್ತು? ಅದು ತಾತ ನೋಡಿ ಸಾನೇ ದಿನ ಆಗ್ಬಿಟ್ಟೈತಲ್ಲ, ಅದಕ್ಕೆ ಕಣ್ಣೀರ್ ತಡಿಯಕ್ ಆಗ್ತಿಲ್ಲ. ತಾತನ ವಿಚಾರಕ್ಕೆ ಯಾಕೆ ಮಲಿ ಈ ತರ ಎಲ್ಲ ಅಳ್ತಾ ಇದೆಯಾ? ಹೇಳಿ ಕಳ್ಸಿದ್ರೆ ಬರ್ತಾರಪ್ಪ. ಅವ್ರೇನ್ ದೂರದಲ್ಲ ಇದಾರೆ? ಅಥವಾ ಆದ್ರೆ ನೀನಂತೂ ಎಲ್ಲೋ ಹೋಗಂಗಿಲ್ಲ ಮಲಿ. ಮಲಿ, ನೀನ್ ಯಾವಾಗ್ಲೂ ನನ್ನ ಜೊತೆಲಿ ಇರ್ಬೇಕು ಮಲಿ. ನೀನ್ ಒಂದಿನ ನನ್ನ ಜೊತೆಲಿ ಇಲ್ಲ ಅಂದ್ರೆ ನನ್ನ ಕೈ ಕಾಲಾಡಲ್ಲ, ತಲೆ ಓಡಲ್ಲ, ಅಷ್ಟು ಹಚ್ಕೊಂಡಿದ್ದೀನಿ ನನ್ನ. ನೀನ್ ಮಾತ್ರ ಎಲ್ಲೋ ಹೋಗಂಗಿಲ್ಲ. ಎಷ್ಟು ನಾಟಕ ಆಡ್ತೀರ ರೀ? ನನ್ಗೆಲ್ಲ ಗೊತ್ತು ಬಿಡಿ. ನನ್ ಸತ್ರುನು ನೀವ್ ತಲೆ ಕೆಡಿಸ್ಕೊಳಕ್ಕಿಲ್ಲ. ಪೀಡ ತೊಲಗ್ತು ಅಂತ ಇನ್ನೂ ಖುಷಿ ಪಡ್ತೀರಾ? ಮಲಿ, ಏನ್ ಇನ್ನು ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಜಾಸ್ತಿ ಯೋಚನೆ ಮಾಡ್ಬೇಡ ಮಲಿ. ಹೇಳ್ದೆ ತಾನೆ, ತಾತನೇ ಇಲ್ಲಿ ಕರ್ಸಿದ್ರಾಯ್ತು. ಅವ್ರೇನ್ ಫಾರಿನ್ ಎಲ್ಲ ಇದಾರೆ. ಅವರು ಇಲ್ಲಿಗೆ ಬಂದ್ರೆ ಒಂದ್ 2 ದಿನ ನಮ್ಮ ಜೊತೆಗಿದ್ದು ಮಾತುಕತೆ ಆಡ್ಕೊಂಡು ಹೋದ್ರೆ ನಮಗೂ ಖುಷಿ ಅನ್ಸುತ್ತೆ. ಐ ಮೀನ್ ಅವರ ರೀತಿಯಲ್ಲಿ ಮಾತಾಡೋದು, ಅವ್ರದೇ ತರದ್ದು. ಎಷ್ಟೇ ಆಗ್ಲಿ ನಿಮ್ ತಾತ ಅಲ್ವಾ, ಅವ್ರ ಮೇಲೆ ನನಗೂ ಸ್ವಲ್ಪ ಪ್ರೀತಿ ಅಭಿಮಾನ ಎಲ್ಲ ಜಾಸ್ತಿ. ತಾತನೇ ಇಲ್ಲಿ ಕರ್ಸಿದ್ರಾಯ್ತು, ತಲೆ ಕೆಡ್ಸ್ಕೋಬೇಡ. ಇಲ್ಲ ಇಲ್ಲ ಬೇಡ, ಸುಮ್ನೆ ಅವ್ರಿಗೆ ಯಾಕೆ ತೊಂದ್ರೆ? ನಾನೇ ಹೋಗ್ ಬರ್ತೀನಿ. ನನಗೆ ಇರೋದಕ್ಕಾಗ್ತಾ ಇಲ್ಲ. ಯಾಕೋ ನನಗೆ ಸಾನೇ ಹಿಂಸೆ ಆಗ್ತಾ ಇರ್ತದೆ. ಜೈ, ನಾವ್ ಯಾವಾಗ ಮೀಟ್ ಆದಾಗ್ಲೂ ಯಾರೇನ್ ಅನ್ಕೊಂತಾರೋ, ಯಾರೆಲ್ಲಿ ನೋಡ್ತಾರೋ ಅನ್ನೋ ಭಯದಲ್ಲೇ ಮೀಟ್ ಆಗ್ಬೇಕಾ? ಯಾವ ಟೆನ್ಷನ್ನು ಇಲ್ಲದೆ ಜಾಲಿಯಾಗಿ ನಾವು ಮೀಟ್ ಆಗೋದು ಯಾವಾಗ? ನಂಗೆ ಒಂದೊಂದ್ಸಲಿ ಎಷ್ಟು ಬೇಜಾರಾಗತ್ತೆ ಗೊತ್ತಾ? ನಾವು ಎಲ್ರೂ ಥರ ಇರೋದು ಯಾವಾಗ ಜೈ? ನಮ್ಮದೇ ಲೋಕದಲ್ಲಿ ಆರಾಮಾಗಿ ಖುಷಿಯಾಗಿ ಜಾಲಿಯಾಗಿ ನಾವು ಲೈಫ್ ಲೀಡ್ ಮಾಡೋದು ಯಾವಾಗ ಜೈ? ಆ ಆಸೆಗಳು ನನಗಿಲ್ಲ ಅಂತ ಅನ್ಕೊಂಡಿದ್ಯಾ ಬೇಬಿ? ನನಗೂ ಇದೆ. ಆದ್ರೆ ಐ ಆಮ್ ವೇಟಿಂಗ್ ಫಾರ್ ದ ರೈಟ್ ಟೈಮ್. ಆ ಒಂದು ರೈಟ್ ಟೈಮ್ಗೋಸ್ಕರ ಪೇಷನ್ಸ್ ಇಂದ ಕಾಯ್ತಾ ಇದ್ದೀನಿ. ಆ್ಯಂಡ್ ಪ್ಲೀಸ್ ನೀನು ಆ ಪೇಷನ್ಸ್ನ ಬೆಳೆಸ್ಕೊ. ಎಲ್ಲಾನು ಪ್ಲಾನ್ ಮಾಡ್ತಾ ಇದ್ದೀನಿ ಬೇಬಿ. ಆ್ಯಂಡ್ ಐ ಪ್ರಾಮಿಸ್, ಆದಷ್ಟು ಬೇಗ ಇದಕ್ಕೊಂದು ಸೊಲ್ಯೂಷನ್ನ ಹುಡುಕ್ತೀನಿ, ಒಂದು ದಾರಿ ಮಾಡೇ ಮಾಡ್ತೀನಿ. ಏನು ಗೊತ್ತಾ ಬೇಬಿ, ಕಾದು ತಿನ್ನೋ ಹಣ್ಣು ತುಂಬ ರುಚಿ ಅಂತಾರಲ್ಲ, ನಮ್ಮ ಪರಿಸ್ಥಿತಿನೂ ಹಾಗೆ ಆಗಿದೆ. ಕಾಯೋಣ, ಕಾದು ಒಂದಾಗೋಣ. ಕಷ್ಟಪಟ್ಟು ಕಾದು ಒಂದಾದಾಗ ಸಿಗೋ ಮಜಾನೇ ಬೇರೆ. ಸೊ ಎಂಜಾಯ್ ದ ಮೂಮೆಂಟ್, ಚಿಲ್ ಆಗಿರು, ಆರಾಮಾಗಿರು. ಐ ಲ್ಯಾಂಡಲ್ ಎವ್ರಿಥಿಂಗ್. ನೀವಿಷ್ಟು ಹೇಳಿದ್ರಲ್ಲ, ಅದೇ ನನಗೆ ಖುಷಿ. ಏನು ಗೊತ್ತಾ ಜೈ, ನಾನು ಯಾವಾಗಲೂ ಹೀಗೆ ನಿಮ್ಮ ಜೊತೆ ಖುಷಿಯಾಗಿರ್ಬೇಕು ಅಂತಲೇ ನನ್ನ ಆಸೆ. ಆ್ಯಕ್ಚುಲಿ ಜೈ, ನಿಮ್ಮ ಜೊತೆ ಇದ್ರೆ ಟೈಮ್ ಹೆಂಗೆ ಸ್ಪೆಂಡ್ ಆಗುತ್ತೆ ಅಂತಲೇ ಗೊತ್ತಿಲ್ಲ, ಸ್ಪೀಡಾಗಿ ಹೊಟ್ಟೋಗುತ್ತೆ. ಆದರೆ ಇನ್ನೊಂದು ಬೇಜಾರು ಏನು ಗೊತ್ತಾ, ನೀವು ಬರ್ತಿದ್ದಾಗೆ ಹೊರಡ್ತೀರಾ. ಈಗ ನಿಮ್ಮ ಹೆಂಡತಿ ಕಾಯ್ತಾ ಇರ್ತಾಳೆ, ಫಂಕ್ಷನ್ಗೆ ಹೋಗ್ಬೇಕು ಅಂತ ನೀವು ಹೊರಟೋಗ್ತೀರಾ. ಆಮೇಲೆ ಮತ್ತೆ ನಾನು ಒಂಟಿಯಾಗಿರ್ತೀನಿ. ಯಾಕೆ ಬೇಬಿ ಆಗಂತ್ಯ? ಹಾಂ, ಓಕೆ ಲಿಸನ್, ನಿನ್ನ ಫೀಲಿಂಗ್ಸು ನನಗೆ ಅರ್ಥ ಆಗುತ್ತೆ. ನಾನೇನು ಇಮಿಡಿಯೇಟಾಗಿ ಓಡಲ್ಲ. ಇನ್ನೂ ಸ್ವಲ್ಪ ಹೊತ್ತು ನಿನ್ನ ಜೊತೆಗೆ ಆರಾಮಾಗಿದ್ದು ಆಮೇಲೆ ಹೊಡ್ತೀನಿ. ಹ್ಯಾಪಿ? ತುಂಬಾ ಖುಷಿ. ಬಟ್ ನನ್ನ ಟೆನ್ಷನ್ ಎಲ್ಲ ಒಂದೇ, ನಾವು ಈ ಥರ ಕದ್ದು ಮುಚ್ಚಿ ಮೀಟ್ ಮಾಡೋದು ನಿಮ್ಮ ಮನೇಲಿ ಯಾರಿಗಾದ್ರೂ ಗೊತ್ತಾದರೆ ಅವಾಗ ಏನು ಪ್ರಾಬ್ಲಮ್ ಆಗುತ್ತೋ ಅಂತ. ಯಾಕೆ ಬೇಬಿ ಪದೇ ಪದೇ ಅದೇ ರಾಗ ತೆಗಿತೀಯ? ಹೇಳ್ತೀನಿ ತಾನೆ, ನಾನು ಇದ್ದೀನಿ, ನಾನೆಲ್ಲ ನೋಡ್ಕೋತೀನಿ. ಲ್ಯಾಂಡಲ್ ಎವ್ರಿಥಿಂಗ್. ನಿಮ್ಮ ಜೊತೆ ಯಾವಾಗಲೂ ಹೀಗೆ ಇರಬೇಕು ಅನ್ನೋದೇ ನನ್ನ ಆಸೆ. ಆ ದಿನ ಆದಷ್ಟು ಬೇಗ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಜೈ, ಒಂದು ಕೆಲಸ ಮಾಡ್ತೀರಾ? ಇವತ್ತಿಲ್ಲೇ ಉಳ್ಕೊತೀರಾ?
ಏನ್ ಮಾತಾಡ್ತಿದ್ಯಾ ಬೇಬಿ ನೀನು? ಆಗೋ ಮಾತಾದು. ಅಂತ ರಿಸ್ಕ್ ಎಲ್ಲ ತಗೊಳಕ್ ನಾನ್ ರೆಡಿ ಇಲ್ಲ. ಯಾಮಾರ ಅಣ್ಣನ್ಗೆ ಏನಾದ್ರು ವಿಚಾರ ಗೊತ್ತಾದ್ರೆ ಹುಟ್ಟು ಬಟ್ಟೆಲೆ ಮನೆಯಿಂದ ಆಚೆ ಆಗ್ತಾನ ನನ್ನ ಆಮೇಲೆ. ಹೌದು, ನೀವೇನಕ್ಕೆ ಅವ್ರಿಗೆ ಅಷ್ಟೊಂದು ಎದುರ್ಕೊಂತೀರಾ? ಅವ್ರೇನು ಹುಲಿನ ಸಿಂಹನ? ಹುಲಿ ಸಿಂಹ ಆಗಿದ್ರು ಒಂದ್ ಪಕ್ಷ ಎದುರ್ತಾ ಇದ್ನೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಎದುರ್ತಾ ಇರೋದು ಆಸ್ತಿಗೆ. ಎಲ್ಲಿ ನನ್ನ ಆಸ್ತಿ ನನ್ನ ಕೈ ತಪ್ಪು ಹೋಗ್ಬಿಡ್ತು ಅನ್ನೋ ಭಯ ಬೇಬಿ ನನಗೆ. ಒಂದು ಸಲ ಆಸ್ತಿ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಆಗ್ಲಿ, ಆಗ ನೋಡು ನನ್ನ ಕದರ್ ಹೇಗೆ ಚೇಂಜ್ ಆಗುತ್ತೆ ಅಂತ. ಆಗ ತೋರಿಸ್ತೀನಿ ಎಲ್ರಿಗೂ ಈ ಜೇಡಿ ಅಬ್ರೋ ಅಂದ್ರೆ ಏನು ಅಂತ. ನಿಮ್ಮ ಪಾಲಿನ ಆಸ್ತಿ ನಿಮಗೆ ಸಿಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಯಾಕೆ ಸಿಗಲ್ಲ? ಸಿಗುತ್ತೆ, ಸಿಗ್ಲೇಬೇಕು. ಒಂದ್ ವೇಳೆ ಹಾಗೂ ಸಿಗ್ಲಿಲ್ಲ ಅಂದ್ರೆ ಅದನ್ನ ಹೇಗೆ ಕಿತ್ಕೋಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಹಾಯ್ ಮಲ್ಲಿ. ಸಾರಿ ಮಲ್ಲಿ, ಲೇಟ್ ಆಗೋಯ್ತು. ಮೀಟಿಂಗ್ ಅಂದ್ರೆ ಹಾಗೆ ನೋಡು, ಎಷ್ಟೊತ್ತಿಗೆ ಮುಗಿಯುತ್ತೆ ಏನಾಗದೆ ಅಂತ ಹೇಳಕ್ ಬರೋದಿಲ್ಲ ಅಲ್ವಾ. ಒಂದ್ಸಲ ಮೀಟಿಂಗ್ ಶುರು ಮಾಡಿದ್ಮೇಲೆ ಪೂರ್ತಿ ಮುಗಿಸ್ಕೊಂಡೇ ಬರಬೇಕು ಕೆಲಸನ, ಅರ್ಧಕ್ಕೆ ಬಿಟ್ಟು ಬರೋಕ್ಕಾಗೋದಿಲ್ಲ. ಸಾರಿ ಮಲ್ಲಿ. ಅಪ್ಪ ಅಯ್ಯೋ ಏನು ಮೀಟಿಂಗು ಅಂತೀಯ, ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿದ್ದೀನಿ ನಾನು. ಐ ಮೀನ್ ಮೀಟಿಂಗಲ್ಲಿ ಕೂತು ಮಾತಾಡಿ ಸುಸ್ತಾಯಿತು ಅಂತ ಹೇಳಕ್ ಬಂದೆ ಅಷ್ಟೆ. ತುಂಬ ಸುಸ್ತಾಗಿದೆ. ಈಗಲೂ ಫಂಕ್ಷನ್ಗೆ ಹೋಗ್ಬೇಕಾ ಅಥವಾ? ಇಲ್ಲ ರೀ, ಬೇಡ. ನೀವು ಯಾವಾಗ ಹೇಳ್ತೀರೋ ಆವಾಗಲೇ ಹೋಗೋಣ. ಸರಿ, ಹಾಗಿದ್ಮೇಲೆ ಸರಿ. ಆದರೆ ನೀನು ಆಗಲೇ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಾ? ಇಲ್ಲ ರೀ, ಅದು ನೀವು ಬೇರೆ ಬರೋ ತಡ ಆಯ್ತಲ್ಲ, ನಿಮಗೆ ಬೇರೆ ಸಾನೇ ಕೆಲಸ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತ ನಾನು ಸುಮ್ಮನಾಗ್ಬಿಟ್ಟೆ ರೀ. ಸೂಪರ್ ಮಲ್ಲಿ, ಗಂಡನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೋಡು. ನಿನ್ನನ್ನು ಪಡೆಯೋದಕ್ಕೆ ನಾನು ಬರೀ ಪುಣ್ಯ ಅಲ್ಲ ಮಲ್ಲಿ, ಪುಣ್ಯ ಜೊತೆಗೆ ಏನಂತಾರೆ ಅದೃಷ್ಟ. ಪುಣ್ಯ ಜೊತೆಗೆ ಅದೃಷ್ಟನೂ ಮಾಡಿದ್ದೀನಿ ಮಲ್ಲಿ. ಆವಾಗಲೇ ನೀನಂತ ಹೆಂಡತಿ ಸಿಗಕ್ಕೆ ಸಾಧ್ಯ. ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಮಲ್ಲಿ, ಐ ಲವ್ ಯು. ಲವ್ ಯು ಸೋ ಮಚ್. ಯಾಕೆ ಮಲ್ಲಿ, ಏನಾಯ್ತು? ಅದು ನೀವು ಹೊರಗಡೆಯಿಂದ ಬಂದಿರ್ತೀರಲ್ಲ, ಮೊದಲು ಕೈಕಾಲು ಮುಖ ತೊಳ್ಕೊಂಡು ಬರಲಿ ಅಂತ ಅಷ್ಟೇ. ನೀವು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ನಾನು ಒಳಗೆ ಇಕ್ತೀನಿ. ಅವ್ರು ನನ್ನ ತಾವ ಹೆಂಗ್ ನಾಟಕ ಆಡ್ಕೊಂಡಿದ್ರು, ನಾನು ಹಂಗೆ ಏನು ಆಗೇ ಇಲ್ಲ ಅನ್ನೋ ಥರ ನಾಟಕ ಮಾಡ್ಕೊಂಡು ಇಟ್ಬಿಡ್ತೀನಿ. ಆದ್ರೆ ಬುದ್ಧಿ ಕಲ್ಸೋದನ್ನ ಮಾತ್ರ ಬಿಡಕ್ಕಿಲ್ಲ. ಕಲಿಸ್ತೀನಿ. ನಾನು ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡ್ರಿ ಅಲ್ವಾ, ಅದ್ರ ಪರಿಣಾಮ ಹೆಂಗಿರ್ತೈತೆ ಅಂತ ನೋಡ್ತಾ ಇರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.